ಪಾವಗಡದಲ್ಲಿ 60 ಅಡಿ ಆಳದ ಬಾವಿಗೆ ಹಸು ಬಿದ್ದು ಆತಂಕ. ಹಸುವಿನ ಜೀವ ಉಳಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಸತತ 4 ಗಂಟೆ 12 ನಿಮಿಷಗಳ ರಕ್ಷಣಾ ಕಾರ್ಯಾಚರಣೆ. ಕರ್ತವ್ಯ ನಿಷ್ಠೆ ಮತ್ತು ಮಾನವೀಯತೆಗೆ ಮತ್ತೊಂದು ನಿದರ್ಶನವಾಗಿ 60 ಅಡಿ ಆಳದ ನೀರಿರುವ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದ್ದ ಎಚ್ಎಫ್ ತಳಿಯ ಹಸುವನ್ನ ಪಾವಗಡ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸತತ 4 ಗಂಟೆ 12 ನಿಮಿಷಗಳ ಕಾರ್ಯಾಚರಣೆ ನಡೆಸಿ ಜೀವಂತವಾಗಿ ರಕ್ಷಿಸಿದ್ದಾರೆ. ಅದೂ ಕೂಡ ರಾತ್ರಿಯ ಸಮಯದಲ್ಲಿ. ಹೌದು, ಪಾವಗಡ ತಾಲೂಕಿನ ಜಂಗಮರಳಿ ಗ್ರಾಮದ ನಿವಾಸಿ ಶಿವಕುಮಾರ್ ಬಿನ್ ನಾಗರಾಜಪ್ಪ ಅವರಿಗೆ ಸೇರಿದ ಎಚ್ಎಫ್ ತಳಿಯ ಹಸು ಸಂಜೆ ವೇಳೆ ತೋಟದಲ್ಲಿ ಮೇಯುತ್ತಿದ್ದಾಗ ಕಾಲು ಜಾರಿ ಸುಮಾರು 60 ಅಡಿ ಆಳದ ನೀರಿರುವ ಗೌಡರ ಬಾವಿಗೆ ಬಿದ್ದಿತ್ತು. ವಿಷಯ ತಿಳಿದ ತಕ್ಷಣ ಹಸುವಿನ ಮಾಲೀಕರು ಪಾವಗಡ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ದೊರಕುತ್ತಿದ್ದಂತೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ವೆಂಕಟೇಶ್ ನಾಡಗೌಡ, ನಾಗೇಶ್ ಎಂಎನ್, ಶೇಖ್ ಮನ್ಸೂರ್ ಅಹಮದ್ ಹಾಗೆ ಸಂದೀಪ್ ದಾಮೋದರ್ ನಾಯ್ಕ, ಹರೀಶ್ ಎನ್ಎಂ ಅವರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಬಾವಿಯ ಆಳ, ನೀರಿನ ಪ್ರಮಾಣ ಹಾಗೂ ಸಂಕೀರ್ಣ ಪರಿಸ್ಥಿತಿಯ ನಡುವೆಯೂ ಕೂಡ ಸಿಬ್ಬಂದಿಗಳು ಹಗ್ಗಗಳು, ಹೋಸ್ ಹಾಗೆ ಇತರ ರಕ್ಷಣಾ ಉಪಕರಣಗಳ ನೆರವಿನಿಂದ ನಿರಂತರ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 4 ಗಂಟೆ 12 ನಿಮಿಷಗಳ ಶ್ರಮದ ಬಳಿಕ ಹಸುವನ್ನ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿ ಜೀವಂತವಾಗಿ ರಕ್ಷಿಸಿ ಅದರ ಮಾಲೀಕರ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಗೆ ಜಂಗಮರಳಿ ಗ್ರಾಮಸ್ಥರು ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆ, ಧೈರ್ಯ ಹಾಗೂ ಸೇವಾ ಮನೋಭಾವವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈ ಸಂಕಷ್ಟದಲ್ಲಿರುವ ಜೀವಿಗಳನ್ನ ರಕ್ಷಿಸುವಲ್ಲಿ ಅಗ್ನಿಶಾಮಕ ಇಲಾಖೆಯ ಬದ್ಧತೆಗೆ ಈ ಕಾರ್ಯಾಚರಣೆ ಮತ್ತೊಂದು ಉತ್ತಮ ಉದಾಹರಣೆಯಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.